ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿಃ ಓಂ ಆದಿದೇವಾಯ ದೇವಾನಾಂ ಪತಯೇ ಸಾಧಿತಾರಯೇ ಅನಾದಿಜ್ಞಾನಪಾರಾಯ ನಮೋ ವರವರಾಯತೆ ನಮಃ. ನಮ್ಮ ಆತ್ಮೀಯ ವೀಕ್ಷಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2025ನೇ ಇಸ್ವಿ ಜನವರಿ ತಿಂಗಳಲ್ಲಿ ಮೀನರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ. CS ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಎಲ್ಲರಿಗೂ ಶೇರ್ ಮಾಡಿ. ಮೀನರಾಶಿಯವರಿಗೆ ಒಂದು ವಿಶೇಷವಾಗಿ ಒಂದು ರವಿ ಅನುಗ್ರಹ ಬಹಳ ಜೋರಾಗಿರೋದ್ರಿಂದ ಉದ್ಯೋಗದಲ್ಲಿ ಉನ್ನತ ಸ್ಥಾನಮಾನಗಳನ್ನು ನೀವು ಅಲಂಕರಿಸ್ತೀರಿ. ವಿಶೇಷವಾಗಿ ಉದ್ಯೋಗದಲ್ಲಿ ಒಳ್ಳೆ ಗೌರವ ಪ್ರಾಪ್ತವಾಗುವ ಚೆನ್ನಾಗಿದೆ. ನಿಮ್ಮ ಆಸೆ ಎಲ್ಲ ನೆರವೇರುವಂಥ ಕಾಲ ಪ್ರಾರಂಭ ಆಗಿದೆ. ನೀವೇನೇನು ಅಂದ್ಕೊಂಡಿದ್ರೋ ಕೆಲಸ ಕಾರ್ಯ ವ್ಯವಹಾರಗಳಲ್ಲಿ ಎಲ್ಲವೂ ಸಹ ಒಂದು ಸ್ಟ್ಯಾಂಡರ್ಡಾಗಿ ನಿಲ್ಲುವಂಥ ಕಾಲ ಪ್ರಾರಂಭ ಆಗಿದೆ. ಮತ್ತು ಎಲ್ಲರನ್ನು ನಮ್ಮವರು, ನಮ್ಮ ಮಿತ್ರರು, ನಮ್ಮ ಬಂಧುಗಳು ಅಂತ ನೋಡ್ಕೊಳ್ತೀರಿ. ನಿಮಗೆ ಅದೇ ತೊಂದರೆ ಆಗಿರೋದು. ಶತ್ರುಗಳಾಗ್ಬಿಡ್ತಾರೆ. ನಿಮ್ಮ ಮಿತ್ರರೇ ಶತ್ರುಗಳಾಗ್ಬಿಡ್ತಾರೆ. ಎಲ್ಲತ್ರ ಪಾಪ ಎಲ್ಲರಿಗೂ ಒಳ್ಳೆಯದಾಗ್ತೀರಿ, ಎಲ್ಲರೂ ಒಳ್ಳೆಯದ ನೋಡ್ತೀರಿ. ಬಟ್ ಬೆಲೆ ಕೊಡಲ್ಲ. ಅವ್ರು ನಿಮ್ಗೆ ಹಿಂದಿನಿಂದ ತೊಂದರೆ ಕೊಡ್ತಾರೆ. ಧನ ಸಂಪಾದನೆಯಲ್ಲಿ ನಿಮಗೇನಾಗುತ್ತೆ, ಸ್ವಲ್ಪ ಏರುಪೇರಾಗ್ತದೆ. ಅಷ್ಟೊಂದು ಬರೋದಿಲ್ಲ. ಆ ಥರ ಬಂದಂಗೆ ಹೋದಿರೋದಂಗೆ ಸ್ವಲ್ಪ ಏರುಪೇರಾಗ್ತದೆ. ಹುಷಾರಾಗಿರಬೇಕು. ವಿದ್ಯಾರ್ಥಿಗಳು ಸ್ವಲ್ಪ ಅಡಚಣೆಗಳು ಜಾಸ್ತಿ. ಏನೋ ಪ್ರಾಬ್ಲಮ್ ಕಾಯ್ಕೊಂಡು ಕೂತಿರ್ತೇವೆ ವಿದ್ಯಾರ್ಥಿಗಳು ಪಾಪ. ಮತ್ತು ಉದ್ಯೋಗದಲ್ಲಿ ಬಡ್ತಿಗಳು ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ. ಪ್ರಯತ್ನ ಮಾಡಬೇಕು. ಆ ಬಡ್ತಿ ಜೊತೆಗೆ ನಿಮಗೆ ಗೌರವ ಕೀರ್ತಿಗಳು ಸಹ ನೀವು ಉಳ್ಕೊಂಬರ್ತವೆ. ಮತ್ತು ಸನ್ಮಾನಗಳಾಗುವಂಥ ಯೋಗ ಜಾಸ್ತಿ ಇದೆ. ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ, ಸ್ವಲ್ಪ ಎಚ್ಚರವಿರ್ರಿ. ಅಲ್ಲೂ ಸ್ವಲ್ಪ ಏರುಪೇರಾಗುವಂಥ ಚಾನ್ಸಸ್ ಇರ್ತದೆ. ಮತ್ತು ಉದ್ಯೋಗದಲ್ಲಿ ಪ್ರಗತಿ ಇರ್ತದೆ, ಚೆನ್ನಾಗಿರ್ತದೆ. ಕೆಲವು ಸರಿ ದುಡ್ಡು ನಿಮ್ಗೇನಾಗುತ್ತೆ, ಚೆನ್ನಾಗಿ ಬಂದಾಗ ನೀವು ಆ ದುಡ್ಡನ್ನ ಅನ್ಯಾಯವಾಗಿ ಕಳೆದು ಬಿಡ್ತೀರಿ. ಅನ್ಯಾಯ ಮಾರ್ಗ, ಬೇಡದ ಬಿಸ್ನೆಸ್, ಬೇಡದ ವ್ಯವಹಾರಗಳಲ್ಲಿ, ಕೆಟ್ಟ ವ್ಯವಹಾರಗಳಲ್ಲಿ ಹಣವನ್ನು ಉಡ್ತೀರ ನೀವು. ಆದ್ದರಿಂದ ತೊಂದರೆಗಳನ್ನು ಅನುಭವಿಸ್ತೀರ. ಆದ್ದರಿಂದ ಆ ಅನ್ಯಾಯ ಮಾರ್ಗ ದುಡ್ಡು ನಿಮಗೆ ಬರೋದಿಲ್ಲ. ನೀವು ಕೈ ಹಾಕಲೂಬಾರ್ದು. ನಿಮ್ಮ ಕಷ್ಟಕ್ಕೆ, ನಿಮ್ಮ ಶ್ರಮಕ್ಕೆ ದುಡ್ಡು ಬರ್ತದೆ. ಅದನ್ನು ಉಳಿಸ್ಕೊಂಡು ಹೋಗಿ ಸಾಕು. ಭೂಮಿ ಮನೆಯನ್ನು ಮಾಡುವಂತಹ ಯೋಗ ಭಾಳ ಚೆನ್ನಾಗಿದೆ. ಮನೆಯನ್ನು ಮಾಡುವಂಥ ಯೋಗ ಚೆನ್ನಾಗಿದೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಸಿಗ್ತದೆ. ನೋಡಿ, ಎಷ್ಟು ಕಷ್ಟಪಟ್ಟು ದುಡಿತೀರ ನೀವೆಲ್ಲ. ಅದನ್ನು ಹೆಂಗೋ ಅನ್ಯಾಯ ಕಳೆದ್ರೆ ಯಾವ ಥರ ಆಗ್ತದೆ. ಹಾಗಾಗಿ ಬರುವಂಥ ದುಡ್ಡು ಹಣವನ್ನು ಸ್ವಲ್ಪ ಎತ್ತಿಟ್ಕೊಳ್ಳಿ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳಾಗುವಂಥ ಚಾನ್ಸಸ್ ಇರ್ತದೆ. ಅದು ವಾಸಿ ಆಗ್ತದೆ, ಏನು ತೊಂದರೆ ಇಲ್ಲ. ವ್ಯಾಪಾರ ಹಾಗೂ ವ್ಯವಹಾರಗಳಲ್ಲಿ ಬಹುಮುಖ ಸಂಪಾದನೆ ಅಂತ ತೋರಿಸ್ತಾ ಇದೆ. ನಾನಾ ರೀತಿಗಳು ಸಂಪಾದನೆ ಮಾಡ್ಕೊತೀರಿ ವ್ಯವಹಾರಸ್ಥರು. ಒಂದನ್ನೇ ನಾನಾ ರೀತಿ ತೋರಿಸ್ಕೊಂಡು ಸಂಪಾದನೆ ಮಾಡಕ್ಕೆ ಬಿಡ್ತೀರಿ. ಬಹುಮುಖ ಭಾರಿ ವಿಚಿತ್ರ ಸಂಪಾದನೆ ಮಾಡ್ತೀರಿ. ಅದೆಲ್ಲ ಉಳಿಸ್ಕೊಳ್ಳಿ, ಬಹಳ ಒಳ್ಳೆಯದಾಗ್ತದೆ ನಿಮಗೆಲ್ಲ. ಮತ್ತು ಒಳ್ಳೆಯ ಸತ್ಕಾರ್ಯಗಳನ್ನು ಮಾಡಬೇಕು ಅಂತ ಮನಸ್ಸು ಬಂದಿದೆ, ಮಾಡಿ. ಸತ್ಕಾರ್ಯಗಳು ಮಾಡಬೇಕಾಗ್ತದೆ. ತೀರ್ಥಯಾತ್ರೆ, ದೇವತಾ ಯಜ್ಞ, ಯಾಗಾದಿಗಳನ್ನು ಮಾಡುವಂಥ ಅಂಥದ್ದು ಸತ್ಕಾರ್ಯಗಳು. ಈ ಕಾರ್ಯಗಳಲ್ಲಿ ಒಂದು ಸಫಲತೆ ಮತ್ತು ದೇವರ ಆಶೀರ್ವಾದವು ಸಹ ನಿಮಗೆ ಸಿಗ್ತದೆ. ನಿಮ್ಮ ಸೇವೆಗೆ ತಕ್ಕ ಫಲ, ನೀವೆಷ್ಟು ದೇವರಲ್ಲಿ ಶ್ರದ್ಧಾಭಕ್ತಿ ವಹಿಸಿ ಕೆಲಸವನ್ನು ಮಾಡ್ತೀರಿ ಅಷ್ಟು ಫಲ ಸಿಗ್ತದೆ. ಮತ್ತು ಉದ್ಯೋಗದಲ್ಲಂತೂ ವಿಶಿಷ್ಟವಾದ ಫಲವನ್ನು ನೀವು ನೋಡ್ಬೋದು. ದೇವರ ಅನುಗ್ರಹದಿಂದ ಚೆನ್ನಾಗಿ ಸಿಗ್ತದೆ. ಮತ್ತು ಹೊಸ ಉದ್ಯೋಗಗಳು, ಹೊರದೇಶಗಳು ಬರುವಂತಹದ್ದು ಮತ್ತು ವ್ಯಾಪಾರ ಮಾಡುವಂತಹದ್ದು, ಇವೆಲ್ಲ ದೇವತಾ ಅನುಗ್ರಹದಿಂದ ನಿಮಗೆ ಈ ತಿಂಗಳ ಸಿಗೋದು. ಹಾಗಾಗಿ ಆ ದೇವತಾ ಕಾರ್ಯವನ್ನು ತಪ್ಪದೆ ಮಾಡಿ. ಸರ್ಕಾರದಿಂದ ನಿಮಗೇನು ಸಹಾಯ ಬೇಕೋ ಅದೆಲ್ಲ ಒಂದು ಹುಡ್ಕೊಂಬರ್ತದೆ. ನೋಡೋದೇ ದೇವರ ಅನುಗ್ರಹದ್ದು. ದೇವರ ಸಹಾಯ ಇದ್ದರೆ ಎಲ್ಲ ವ್ಯಕ್ತಿಗಳು ನಿಮ್ಮಂತೆ ಇರ್ತಾರೆ, ನಿಮಗೆ ಸಪೋರ್ಟಾಗಿ ಸಹಾಯ ಮಾಡ್ತಾರೆ. ಸಾಲದ ವಿಚಾರದಲ್ಲಿ, ನಾಮಿನಿ ವಿಚಾರದಲ್ಲಿ ಯಾವ ಕಾರಣಕ್ಕೂ ಯಾರಿಗೂ ಹೋಗಬೇಡಿ. ಸಾಲದ ವಿಚಾರಕ್ಕೆ ಹೋದರೆ ಸ್ವಲ್ಪ ಅಲ್ಲಿ ತೊಂದರೆಗಳಾಗ್ತದೆ. ಮತ್ತು ವಿವಾಹಕ್ಕೆ ಏನಾಗ್ತದೆ ಅಂದರೆ, ಒಳ್ಳೆ ಈ ಮೀನರಾಶಿಯವರಿಗೆ ವಿದ್ಯಾವಂತರಾದ ವಧು ವರರು ಸಿಗುವಂಥ ಯೋಗ. ಒಳ್ಳೆ ಸಂಬಂಧ, ಭಾಳ ಚೆನ್ನಾಗಿರುವಂಥ ಸಂಬಂಧಗಳು ಭಾಳ ಕೂಡಿ ಬರ್ತದೆ, ಮಾಡ್ಕೋಬೋದು. ಎಲ್ಲ ವ್ಯಕ್ತಿಗಳು ನಿಮ್ಮ ಕಂಡ್ರೆ ಅಚ್ಚುಮೆಚ್ಚು ನಿಮ್ಮೆಲ್ಲರೂ ಪ್ರೀತಿ ಇಷ್ಟ. ಬಟ್ ಅದರದ್ದು ಸರಿಯಾಗಿ ನೋಡಿಕೊಂಡು ವಿಚಾರ ಮಾಡ್ಕೊಂಡು ಹೋಗಿ. ಶುಕ್ರ ಭಾಳ ಜೋರಾಗಿದ್ದಾನೆ ನಿಮ್ಮ ಜಾತಕಕ್ಕೆ. ಮೀನರಾಶಿಯವರಿಗೆ ಶುಕ್ರ ಬಂದು ಹೆಚ್ಚು ಕಡಿಮೆ ಉಚ್ಚ ಸ್ಥಾನ ಅಂತ ಹೇಳ್ತೀವಿ. ಹಾಗಾಗಿ ಯಾರು ವ್ಯಾಪಾರ ಮಾಡ್ತಾಯಿದ್ದೀರಾ, ಯಾರು ವ್ಯವಹಾರ ಮಾಡ್ತಾಯಿದ್ದೀರಾ, ಕ್ರಯ ವಿಕ್ರಯ ಮಾಡ್ತಾಯಿದ್ದೀರಾ ಅಂಥವ್ರಿಗೆಲ್ಲ ಧನ ಸಂಪಾದನೆ ಅನ್ನೋದು ನೀರಿನಂತೆ ಬರ್ತದೆ. ನೀರಿನಂತೆ ಖರ್ಚು ಅಂತೀವಿ, ಆದರೆ ನೀರಿನಂತೆ ಸಂಪಾದನೆ ಹಾಕ್ತಾರೆ. ಹುಡುಕೊಂಬಂದು ದುಡ್ಡು ಬರ್ತದೆ. ಆ ದುಡ್ಡು ನಿಮ್ಗೆ ಯಾವಾಗ ಸಿಗೋದಿಲ್ಲ. ಈ ತಿಂಗಳಲ್ಲಿ ಆ ಥರ ಪವರ್ ಚೆನ್ನಾಗಿದೆ. ಹಾಗಾಗಿ
ಒಂದು ನೀವು 24 ಗಂಟೆ ಕೆಲಸ ಮಾಡಬೇಕಾಗ್ತದೆ ವ್ಯಾಪಾರ ವ್ಯವಹಾರಕ್ಕೆ. ಅದರಿಂದ ಬರುವಂಥ ಹಣವನ್ನು ಸದ್ವಿನಿಯೋಗ ಮಾಡ್ಬೋದು, ಕೂಡಾಕೊಂಡು ಇಟ್ಕೋಬೋದು, ಮಾಡ್ಕೊಳ್ಳಿ. ಮತ್ತು ನಿಮಗೆ ಮತ್ತು ವಿಶೇಷವಾಗಿ ಹಿರಿಯರ ಆಸ್ತಿಯು ಸಹ ಕೈ ಸೇರುವಂಥ ಚಾನ್ಸ್ ಚೆನ್ನಾಗಿದೆ. ಮತ್ತು ಸ್ತ್ರೀ ಮೂಲಕ ಧನ ಆಗಮನ ಆಗುವಂಥದ್ದು ಭಾಳ ಚೆನ್ನಾಗಿದೆ, ಅದನ್ನು ಉಪಯೋಗಿಸ್ಕೋಬೋದು ನೀವು. ಮತ್ತು ವಿಶಿಷ್ಟವಾದ ವಾಹನ ಅಂದರೆ ದೊಡ್ಡ ವಾಹನ, ನೀವು ಅಂದ್ಕೊಂಡಿರಲಿ ಗಾಡಿ ತೊಗೊತೀನಿ ಅಂತ, ಆ ಗಾಡಿ ತೊಗೊಳ್ಳೋಂಥ ಯೋಗ ಭಾಳ ಚೆನ್ನಾಗಿರ್ತದೆ. ಮತ್ತು ಉದ್ಯೋಗ ನಿಮಿತ್ತ ನಿಮಗೆ ಒಂದು ಪರಸ್ಥಳ ವಾಸ ಪ್ರಯಾಣಗಳೆಲ್ಲ ಉಂಟಾಗ್ತದೆ, ಹೋಗಿ ಬನ್ನಿ, ಅಲ್ಲೂ ಸಹ ನಿಮಗೆ ಒಳ್ಳೆಯ ಫಲಗಳು ನಿರೀಕ್ಷೆ ಮಾಡ್ಬೋದು, ಅದರಿಂದಲೂ ಸಹ ಸುಖ ಆಗ್ತದೆ. ಮತ್ತು ಹಣದ ಖರ್ಚಿನ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಿ. ಬೇಡದೇ ವೆಚ್ಚ ವ್ಯವಹಾರಗಳಲ್ಲಿ ಎಲ್ಲ ದುಡ್ಡು ಹಣ ಹಾಕಕ್ಕೆ ಹೋಗಬೇಡಿ, ಅದು ಡೆವಲಪ್ಮೆಂಟ್ ಬರೋದಿಲ್ಲ ನಿಮಗೆ. ಮತ್ತು ದಾನ ಧರ್ಮವನ್ನು ಮಾಡಬೇಕಂತ ಮನಸ್ಸು ಬರ್ತದೆ ಈ ತಿಂಗಳಲ್ಲಿ, ಸ್ವಲ್ಪ ಅದಕ್ಕೆ ಮಾಡಿ, ಒಳ್ಳೆಯದು. ಜನ್ಮಕ್ಕೆ ಶುಕ್ರ ಇರ್ತಾನೆ, ಮಂಗಳ ಕಾರ್ಯಗಳೆಲ್ಲ ಅನುಕೂಲ ಆಗ್ತದೆ, ಶುಭ ಕಾರ್ಯಗಳಲ್ಲಿ, ಮನೆ ಅಭಿವೃದ್ಧಿಗೆ, ಮಕ್ಕಳ ಅಭಿವೃದ್ಧಿಗೆ, ಇವಕ್ಕೆಲ್ಲ ಸ್ವಲ್ಪ ಖರ್ಚು ಅದು ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಯಾವುದೋ ಕೆಟ್ಟ ಕೆಲಸಕ್ಕೆ ಮಾತ್ರ ದುಡ್ಡು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಕುಟುಂಬದಲ್ಲಿ ಜವಾಬ್ದಾರಿ ಹೆಚ್ಚಿದೆ ನಿಮಗೆ ಈ ತಿಂಗಳಲ್ಲಿ, ಭಾಳ ಜಾಸ್ತಿ ಇರ್ತದೆ. ಹಾಗಾಗಿ ಆ ಜವಾಬ್ದಾರಿ ನೀವು ಸರಿಯಾಗಿ ವ್ಯವಹರಿಸಿದರೆ ನಿಮಗೆ ಒಳ್ಳೆ ಗೌರವ ಸಿಗ್ತದೆ. ಮತ್ತು ನಿಮ್ಮ ಕುಟುಂಬ ನಿಮ್ಮ ಎದುರಿಗೆ ಅಭಿವೃದ್ಧಿ ಚೆನ್ನಾಗಾಗ್ತದೆ. ಮತ್ತು ಸಣ್ಣ ವ್ಯಕ್ತಿಗಳು ನೀಚ ಸಹವಾಸ ಮಾತ್ರ ಮಾಡೋಕ್ಕೆ ಹೋಗಬೇಡಿ, ಕೆಟ್ಟ ಜನರ ಸಹವಾಸ ಮಾತ್ರ ಮಾಡೋಕ್ಕೆ ಹೋಗಬೇಡಿ, ಕೆಟ್ಟ ವಿದ್ಯೆ ಕಲಿಯೋಕ್ಕೆ ಹೋಗಬೇಡಿ, ಚಾನ್ಸಸ್ ಜಾಸ್ತಿ ಇದೆ ಅದೆಲ್ಲ. ಅಂಥವ್ರನ್ನ ದೂರ ಇಟ್ಕೊಂಡು ನಿಮ್ಮ ಅಭಿವೃದ್ಧಿ ನೀವು, ಯಾಕೆಂದರೆ ಶುಕ್ರ ಚೆನ್ನಾಗಿದ್ದಾನೆ, ಇದೇ ಥರ ದುಡ್ಡು ಯಾವಾಗಲೂ ಬರೋಲ್ಲ. ಶುಕ್ರ ಚೆನ್ನಾಗಿದ್ದಾಗ ಮಾತ್ರ ನಿಮಗೆ ಫಲ ಬರ್ತಾ ಇದೆ. ಮೀನರಾಶಿಯಲ್ಲಿ ಶುಕ್ರ ಶತ್ರು ಆದರೂ ಸಹ ಉಚ್ಚ ಸ್ಥಾನ ಕೂತಿರ್ತಾನೆ, ಆ ಉಚ್ಚ ಸ್ಥಾನದ ಫಲವನ್ನು ನೀವು ಉಪಯೋಗಿಸೋಳಿ, ಒಳ್ಳೆಯ ಫಲವನ್ನು ನೀವು ನಿರೀಕ್ಷೆ ಮಾಡ್ಬೋದು. ಮತ್ತು ಯಾರಿಗೂ ಸಹಾಯ ಮಾಡಲ್ಲ, ಕೆಲವು ವಿಚಾರದಲ್ಲಿ ಯಾರು ಯೋಗ್ಯರೋ ದಾನ ಧರ್ಮ ಮಾಡುವಂಥವ್ರು ಮಾತ್ರ ಸಹಾಯ ಮಾಡಿ, ಅಷ್ಟೇ. ನೀಚರಿಗನ್ನು ದೂರಿಡಬೇಕಾಗ್ತದೆ. ಸ್ವಲ್ಪ ಕೆಲಸ ಕಾರ್ಯಗಳನ್ನು ಯೋಚನೆ ಮಾಡಿ, ಇವತ್ತು ಮಾಡೋ ಕೆಲಸ ಯೋಚನೆ ಮಾಡಿ, ಮಾಡಲೋ ಬೇಡವೋ, ಆಗುತ್ತೋ ಇಲ್ಲೋ, ಹೇಗೋ ಏನು ಅಂತ ಯೋಚನೆ ಮಾಡಿ ಅದಕ್ಕೆ ನೀವು ಹಣವನ್ನು ವ್ಯಯ ಮಾಡಬೇಕಾಗ್ತದೆ ಮತ್ತು ಕೆಲಸ ಕಾರ್ಯ ಮಾಡಬೇಕಾಗ್ತದೆ. ಸೊ ನನಗೆ ಗೊತ್ತು, ನಂಗೆ ಅವರು ಇವರು ಅಂತೆಲ್ಲ ಮಾಡೋಕ್ಕೆ ಹೋದರೆ ಹಣವನ್ನು ಕಳ್ಕೋಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ಅನ್ಯಾಯ ಮಾರ್ಗ ಬೇಡ, ನೀಚರ ಸಹವಾಸ ಬೇಡ, ಇವೆಲ್ಲ ಬಿಟ್ಟು ನಿಮ್ಮ ಅಭಿವೃದ್ಧಿಗೆ ಪ್ರಯತ್ನ ಮಾಡಿ. ಹೈಯೆಸ್ಟ್ ಡೆವಲಪ್ಮೆಂಟ್ ಕೊಡ್ತಾನೆ ಶುಕ್ರ, ಆ ಒಂದು ಪವರ್ ಜೋರಾಗಿದೆ ನಿಮ್ಮ ಜೀವನಗಳಲ್ಲಿ. ಆ ಒಂದು ಕೆಲವೇ ದಿನಗಳ ಸಾಕು ನಿಮಗೆ ಅಭಿವೃದ್ಧಿ, ಇಡೀ ಜೀವನವನ್ನು ಕೂತು ಊಟ ಮಾಡೋದು ಅಷ್ಟು ಫಲ ಕೊಡ್ತಾನೆ. ಹಾಗಾಗಿ ಕ್ರಯ ವಿಕ್ರಯ ಮಾಡುವಂಥವ್ರು, ವ್ಯಾಪಾರ ಮಾಡುವಂಥವ್ರು, ಉದ್ಯೋಗ ಮಾಡುವಂಥವ್ರಿಗೆ ಶುಕ್ರನ ಫಲ ಪೂರ್ಣ ಇರೋದ್ರಿಂದ ಹಣಕಾಸಿಗೆ ಮುಗ್ಗಟ್ಟು ಅನ್ನೋದೇ ಬರಲ್ಲ, ಹಣಕಾಸು ಅಭಿವೃದ್ಧಿ ಆಗ್ತಾನೇ ಬರ್ತದೆ. ಆದರೆ ಸರಿಯಾಗಿ ವಿತರಣೆಯನ್ನು ಮಾಡಬೇಕಾದ್ರೆ ನಿಮಗೆ ಸೇರಿದೆ. ಕೊಟ್ಟ ಬರುವಂಥ ಹಣ ದೈವಿ ಸಂಪತ್ತು ಬರ್ತಾ ಇದೆ, ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ಜೀವನದಲ್ಲಿ ಉತ್ತಮವಾದ ಏಳಿಗೆಯನ್ನು ನೀವು ಮಾಡ್ಕೋಬೇಕು. ನಿಮ್ಮ ಆರೋಗ್ಯಕ್ಕೆ ಸ್ವಲ್ಪ ವಿಶೇಷವಾಗಿ ಶನಿ ಶಾಂತಿಯನ್ನು ಮಾಡ್ಕೊಳ್ಳಿ ಮತ್ತು ರಾಹು ಶಾಂತಿಯನ್ನು ಮಾಡ್ಕೊಳ್ಳಿ. ಉದ್ವೇಗ ಮಾಡ್ಕೋಬೇಡಿ, ಕೋಪ ತಾಪಗಳು ಕಮ್ಮಿ ಮಾಡ್ಕೊಳ್ಳಿ, ಯಾವುದಕ್ಕೂ ಆತರ ಬೀಳಕ್ಕೆ ಹೋಗಬೇಡಿ. ಹಾಗಾಗಿ ನಿಮ್ಮ ಕೈಲಾದರೆ ಎಳ್ಳೆಣ್ಣೆ ದಾನ ಕೊಡಿ, ಉದ್ದಿನಬೇಳೆ ದಾನ ಕೊಡಿ, ಅಶ್ವತ್ಥ ಮರಕ್ಕೆ ನಮಸ್ಕಾರವನ್ನು ಮಾಡ್ಕೊಂಬನ್ನಿ, ನಾಗರ ಪೂಜೆಯನ್ನು ಮಾಡ್ಕೊಂಬನ್ನಿ. ಇವೆಲ್ಲ ನಿಮ್ಮ ಜೀವನವನ್ನು ಅಭಿವೃದ್ಧಿ ಮಾಡುವಂಥ ನಾಗರ ಪೂಜೆ ಮಾಡಿದ್ರೆ ಹಣ ಬೇಕಾದಷ್ಟು ಬರುತ್ತೆ, ಬೇಕಾದಷ್ಟು ದುಡ್ಡು ಕೊಡ್ತಾನೆ ನಾಗರಾಜ. ಅವನು ಪವರು, ದನ ಕನಕವನ್ನು ಕಾಯುವಂಥ ವ್ಯಕ್ತಿಯೇ ನಾಗರಾಜ. ಹಾಗಾಗಿ ಶೇಷದೇವ ಅನುಗ್ರಹ ಬೇಕು. ಹಾಗಾಗಿ ರಾಹು ಶಾಂತಿ, ಶನಿ ಶಾಂತಿಯನ್ನು ತಪ್ಪದೇ ನೀವು ಈ ಜನವರಿ ತಿಂಗಳಲ್ಲಿ ವಿಶೇಷವಾಗಿ ಮಕರ ಸಂಕ್ರಾಂತಿ ಒಳಗೆ ಈ ಶಾಂತಿಯನ್ನು ಮಾಡಿಕೊಳ್ಳ್ರಿ, ಭಾಳ ಅನುಕೂಲ ಆಗ್ತದೆ ಮತ್ತು ಶುಭ ಫಲವು ನಿಮಗಾಗಿ ಕಾದಿರ್ತದೆ. ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ನಮಸ್ಕಾರ.